ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SHVR ಜರ್ನಿ ವಿತ್ ಫ್ಯಾಮಿಲಿ ಲಾಗ್. ಇದೇ ಫಸ್ಟ್ ಟೈಮು ನಾನು ಈ ಚಾನಲಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇರೋದು. ಯಾಕಂದರೆ ಇಲ್ಲಿ ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತಾಯಿದ್ದೀನಿ, ಅದರಿಂದ ಬೇರೆದು ಯಾವುದೂ ನಾನು ವಾಯ್ಸ್ ಓವರ್ ಕೊಟ್ಟಿಲ್ಲ. ರೀಸನ್ ವಾಯ್ಸ್ ಓವರ್ ಕೊಡೋ ನೆಸೆಸಿಟಿ ಅಂಥದ್ದು ಯಾವುದೂ ವೀಡಿಯೋ ನಾನು ಹಾಕಿಲ್ಲ. ನನಗೆ ಇಷ್ಟ ಪ್ರಕಾರ ಆಲ್ಮೋಸ್ಟ್ ವೀಡಿಯೋದಲ್ಲೇ ಕ್ಲಿಯರಾಗಿ ಕಾಣ್ತಿತ್ತು ಎಲ್ಲೆಲ್ಲಿ ಹೋಗ್ತಿದೆ ಅಂತ. ಬಟ್ ಇದು ಎಲ್ಲರಿಗೂ ಗೊತ್ತಾಗಲಿ ಎಲ್ಲಿ ಹೋಗ್ತಾಯಿದ್ದೀವಿ ಅದರಿಂದ ಹಾಕ್ತಿದ್ದೀನಿ. ಅದು ಆ್ಯಕ್ಚುಲಿ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇರೋದು. ನಾವು ಸಮ್ಮರ್ ಹಾಲಿಡೇಸಲ್ಲಿ ಊರಿಗೆ ಹೋಗ್ತಾಯಿದ್ರೆ ಅದೊಂದು ಖುಷಿ ಇರೋದು. ನಮ್ಮ ಅಜ್ಜಿ, ನಮ್ಮ ಆಂಟಿ, ನಮ್ಮ ಮಾಮ, ನಮ್ಮ ಇನ್ನೊಂದು ದೊಡ್ಡ ಮಾಮ, ನಮ್ಮ ಅತ್ತೆ ಮಕ್ಕಳು, ನಾವು ಎಲ್ಲರೂ ಹೋಗ್ತಿದ್ವಿ ಅನ್ನೋ ಇರ್ತೀವಿ ಅಲ್ಲಿ ಇನ್ನೂ ಖುಷಿ ಇರೋದು. ಬಟ್ ಅದೆಲ್ಲ 15 years ಬ್ಯಾಕ್. ಬಟ್ ಇವಾಗ ಖುಷಿಯೆಲ್ಲ ಇಲ್ಲ. ಮನೇಲಿ ಜನ ಒಬ್ಬೊಬ್ರಾಗ ಕಡಿಮೆ ಆದಂಗೆ ಆ ಖುಷಿನೂ ಹಾಗೆ ಕಡಿಮೆ ಆಗೋದು. ಆ್ಯಕ್ಚುಲಿ ಈಗ ನಮ್ಮ ಅಜ್ಜಿ ಮನೆಗೆ ನನ್ನ ತಮ್ಮ, ನಾನು, ನನ್ನ ಮಕ್ಕಳು, ನಮ್ಮಮ್ಮ ಹೋಗ್ತಾಯಿದ್ವಿ. ನಮ್ಮ ಮಾಮನ ಮಕ್ಕಳು ಬರಬೇಕಿತ್ತು, ಕೆಲಸ ಇದ್ದಿದ್ದರಿಂದ ಅವ್ರು ಬರೋಕ್ಕಾಗಲಿಲ್ಲ. ಬರ್ತಾರೆ ಅವ್ರು ಈ ವೀಕಲ್ಲಿ. ನಾವು ನಮ್ಮ ಅಜ್ಜಿಗೆ ಹುಷಾರಿಲ್ಲದೆ ಇರೋ ಕಾರಣ ಅಜ್ಜಿನ ನೋಡೋಕ್ಕೆ ಹೋಗ್ತಾಯಿದ್ದೀವಿ. ಇದು ನನ್ನ ಮಗ ಚಿಕ್ಕವನು. ಆವಾಗ ಒಂದು ಸಮ್ಮರ್ ಹಾಲಿಡೇಸ್ ಅಂದರೆ ನಾವು 1.5 month 2 months ಸ್ಕೂಲ್ ಇನ್ನು ಮಂಡೇ ಇದೆ ಅಂದರೆ ಆವಾಗ ಕರ್ಕೊಬರ್ತಿದ್ವು ಅಮ್ಮ. ಸ್ಯಾಟರ್ಡೆ ಬಂದು ಅಲ್ಲಿವರೆಗೂ ನಾವು ಜಾಸ್ತಿ ಊರಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾವು ನಮ್ಮ ಅಪ್ಪ ಅವ್ರ ಊರನ್ನ ನಾವು ನೋಡೇ ಇಲ್ಲ. ನಾವು ನೋಡಿಲ್ಲ ಅನ್ನೋದಕ್ಕಿಂತ ಗೊತ್ತೇ ಇರಲಿಲ್ಲ ನಮಗೆ ಜಾಸ್ತಿ. ನಾನು ಮದುವೆ ಅದಕ್ಕೆ ಮುಂಚೆ ನಮ್ಮ ತಾತ ತೀರೋದ್ರು, ನಮ್ಮ ಅಪ್ಪ ಅವರಪ್ಪ. ಆವಾಗಲೇ ನಾನು ಫಸ್ಟ್ ಟೈಮ್ ನಮ್ಮ ಅಪ್ಪ ಅವ್ರ ಊರನ್ನ ನೋಡಿದ್ದು. ಅದಕ್ಕೆ ಮುಂಚೆ ನೋಡೇ ಇರಲಿಲ್ಲ ಬಿಡಿ. ಅದರಿಂದ ನಾವು ಜಾಸ್ತಿ ನಮ್ಮ ಅಪ್ಪ ಅವ್ರ ಊರಿಗೆ ಹೋಗೇ ಇಲ್ಲ. ನಮಗೆಲ್ಲ ನಮ್ಮ ಅಮ್ಮವ್ರಮ್ಮ, ನಮ್ಮ ಅಜ್ಜಿನೇ ಎಲ್ಲ. ನಮ್ಮ ಅಜ್ಜಿ ಊರು ಅಂದರೆ ಅಜ್ಜಿ ಮನೆ ಅಂದರೆ ಮಂಡ್ಯ ಹತ್ರ ಗೂಳೂರು. ನಿಮ್ಮೂರು ಯಾವುದು ಅಂದರೆ ಗೂಳೂರು, ಮಂಡ್ಯ. ಹಂಗೆ ಹೇಳ್ಕೊಂಡು ಬಂದಿದ್ದೀವಿ. ಈಗಲೂ ನಮ್ಮ ಬಾಯಲ್ಲಿ ಅದೇ ಬರೋದು. ನಮ್ಮ ಅಜ್ಜಿ ಮನೆ ನಮ್ಮ ಅಜ್ಜಿ ಊರೇ ಬರುತ್ತೆ. ನಿಮ್ಮೂರು ಯಾವುದು ಅಂದರೆ ಮಂಡ್ಯ ಫಸ್ಟು, ನೆಕ್ಸ್ಟ್ ಬೇರೆ ಊರ ಹೆಸ್ರು ಹೇಳ್ತೀವಿ. ಈಗಲೂ ನಾನು ಹೋಗ್ತಿರೋ ಕಾಲೇಜಲ್ಲಿ, ಈಗ ನಾನು PS ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇರೋದು. ನನ್ನ ಕಾಲೇಜಲ್ಲಿ ಯಾರೇ ಕೇಳಿದ್ರು ನನ್ನ ಫಸ್ಟು ನನ್ನ ತಲೆಗೆ ಬರೋದೇ ನಮ್ಮ ಅಜ್ಜಿ ಊರು. ಯಾಕಂದರೆ ನಾವು ಸಮ್ಮರ್ ಹಾಲಿಡೇಸು ನಮ್ಮ ಅಜ್ಜಿ ಮನೆ, ನಮ್ಮೂರು ಮಂಡ್ಯ ಅಂತಾನೆ ಫಸ್ಟ್ ಹೇಳೋದು. ನೆಕ್ಸ್ಟ್ ಆಮೇಲೆ ಹೇಳ್ತೀನಿ ಹಸ್ಬೆಂಡ್ ಊರು, ಅಪ್ಪ ಊರು ಎಲ್ಲ ನೆಕ್ಸ್ಟ್ ಬರುತ್ತೆ. ನೋಡಿ ಅವರಪ್ಪ ಇದ್ದರೆ ನನ್ನ ಕಡೆ ಬರೋದೇ ಇಲ್ಲ. ನೋಡಿ ಏನೋ ಅಮ್ಮನ ಬಿಟ್ಟಿರಲ್ವೇನೋ ಅನ್ಕೋಬೇಕು ಯಾರಾದರೂ ನೋಡಿದ್ರೆ. ಹಂಗೆ ಆಡ್ತಿದ್ದಾನೆ. ಆ್ಯಕ್ಚುಲಿ ಅವರಪ್ಪ ಅಂದರೆ ಫೇವ್ರೇಟ್ ಅವನಿಗೆ. ದೊಡ್ಡವನು ಸ್ವಲ್ಪ ಸೈಲೆಂಟು, ನನ್ನ ಕಡೆಯಲ್ಲೇ ಇರ್ತಾನೆ ಜಾಸ್ತಿ. ಅಮ್ಮ ನೋಡಿ ಸ್ವಲ್ಪ ಡಲ್ಲ ಇದ್ದಾರೆ. ಅಜ್ಜಿಗೆ ಹುಷಾರಿಲ್ಲಲ್ಲ, ಅಲ್ಲಿಂದ ಅವ್ರು ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಲಾಸ್ಟ್ ಇಯರ್ ಶೆಡ್ಯೂಲ್ ಫಸ್ಟಿಗೆ ನಮ್ಮ ಮನೆ ಗೃಹ ಪ್ರವೇಶ ಆಯಿತು, ಅಮ್ಮನ ಮನೆಗೂ. ಅವಾಗ ನಮ್ಮ ಅಜ್ಜಿ ನಮ್ಮ ಜೊತೆಲೇ ಇತ್ತು. ಊರಲ್ಲಿ ಹಬ್ಬ ಮಾಡ್ಬಿಟ್ಟು ಬರ್ತೀವಿ ಅಂತ ಹೋದರು. ಆಮೇಲೆ ಹುಷಾರು ತಗೋದು. ಮತ್ತು ಇಲ್ಲಿದ್ದು 1-2-3 months ಇದ್ದರು. ನೆಕ್ಸ್ಟ್ ಮತ್ತೆ ಹೋಗ್ಬೋದು. ಜಾಸ್ತಿ ಹುಷಾರಿಲ್ಲದೆ ಇರೋ ಕಾರಣ ಊರಲ್ಲೇ ಉಳ್ಕೊಂಡ್ರು. ಆ್ಯಕ್ಚುಲಿ ನನ್ನ ತಮ್ಮಗೂ ನನಗೂ ಊರು ಅಂದರೆ ಫಸ್ಟು ನೆನಪಾಗೋದೆ ನಮ್ಮ ಅಜ್ಜಿ ಮನೆ. ನೆಕ್ಸ್ಟು ಬೇರೆ ಎಲ್ಲ ನಮ್ಮ ಅಪ್ಪವ್ರ ಊರು ಅಷ್ಟು ನೆನಪಾಗಲ್ಲ. ಆ್ಯಕ್ಚುಲಿ ನಮ್ಮದು ನಮ್ಮ ಅಪ್ಪವ್ರ ಕಡೆ ತುಂಬ ದೊಡ್ಡ ಫ್ಯಾಮಿಲಿ. ನಮ್ಮ ಅಪ್ಪನಿಗೆ 5 ಜನ ಅಣ್ಣ ತಮ್ಮಂದಿರು. ನನ್ನ ಚಿಕ್ಕಪ್ಪ, ದೊಡ್ಡಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ ಎಲ್ಲರೂ ಇದ್ದಾರೆ ನಮಗೆ. ನಾವು ಆದರೂ ಜಾಸ್ತಿ ನಮ್ಮ ಅಜ್ಜಿ ಮನೆಗೆ ಹೋಗಿ ಪ್ರಾಕ್ಟೀಸ್ ಆಗಿರೋದು. ಅವರೆಲ್ಲ ಇವಾಗ ನೆಕ್ಸ್ಟು ನಾನು ನಮ್ಮ
ಅವರಪ್ಪ ತೀರೋದಾಗ ನಾವು ಊರಿಗೆ ಹೋದ್ಮೇಲೆ ಅವರೆಲ್ಲ ನೆಕ್ಸ್ಟ್ ನಮಗೆ ಅಷ್ಟು ಗೊತ್ತಾಗಿದ್ದು. ಅಲ್ಲಿವರೆಗೂ ನಮ್ಗೆ ಅದೇ ಅವ್ರು ಯಾರೂ ಟಚ್ ಇರಲಿಲ್ಲ ಅನ್ನೋದಕ್ಕಿಂತ ನಮ್ಮ ಅಪ್ಪನೇ ಜಾಸ್ತಿ ನಮ್ಮನ್ನ ಯಾರನ್ನೂ ಊರಿಗೆ ಕರ್ಕೊಂಡು ಹೋಗಿ ಅಭ್ಯಾಸನೇ ಮಾಡಿಲ್ಲ. ಊರು ಅಂದರೆ ಸಾಕು ನಿಮ್ಮ ಅಜ್ಜಿ ಮನೆ ಅಂತ ನಮ್ಮ ಅಪ್ಪನೇ ಹೇಳ್ಬಿಡ್ತಿದ್ರು. ಅದರಿಂದ ಜಾಸ್ತಿ ನಮ್ಮ ಅಪ್ಪವ್ರ ಊರು ಜಾಸ್ತಿ ನಮಗೆ ಗೊತ್ತಿಲ್ಲ. ಇವಾಗ ನಮಗೂ ಗೊತ್ತಾಯಿತು. ನಮ್ಮ ಅಪ್ಪವರಪ್ಪ ತೀರೋದ್ಮೇಲೆ ನಮಗೂ ನಮ್ಮೂರು ಅಂದರೆ ಹುಲಿಯೂರು ಅನ್ನೋದು ನಮಗೂ ಗೊತ್ತಾಯಿತು. ನಮ್ಮತ್ತೆ ಮನೆ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಬಂದಿರು ಎಲ್ಲರೂ ಇರೋದು ಹುಲಿಯೂರು. ನಾನು ನಮ್ಮತ್ತೆ ಮಗನೇ ಮದುವೆ ಆಗಿರೋದು, ನಮ್ಮ ಅಪ್ಪನ ತಂಗಿ ಮಗನೇ. ಅದರಿಂದ ನಿಮ್ಮೂರು ಯಾವುದಂದರೆ ಹುಲಿಯೂರು ಅನ್ನೋ ಅಷ್ಟು ಪ್ರಾಕ್ಟೀಸ್ ಆಗೋಯ್ತು. ನಮ್ಮನೆ ದೇವರು ಹಳೆಯವರಮ್ಮ. ಈಗ ರೀಸೆಂಟಾಗಿ ಜಾತ್ರೆ ಮುಗೀತು. ಯಾರ್ಯಾರು ಜಾತ್ರೆ ಅಟೆಂಡ್ ಮಾಡಿದ್ದೀರಾ ಅವರೆಲ್ಲ ಕೆಳಗಡೆ ಕಮೆಂಟ್ ಮಾಡಿ. ನಮ್ಮೂರವರು ಯಾರ್ಯಾರಿದ್ದಾರೆ ಅಂತ ನಾನು ತಿಳ್ಕೊಳ್ತೀನಿ. ಇವಾಗ ನಾವು ಹೋಗ್ತಿರೋದು ನಮ್ಮ ಅಜ್ಜಿ ಮನೆ. ಹೋಗೋ ದಾರಿಲಿ ನೋಡಿ, ಇದು ಬೋರಪ್ಪ ದೇವಸ್ಥಾನ ಅಂತ. ಇದು ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕಾದ್ರೆ ಒಂದು ಊರಲ್ಲಿ ಇದನ್ನು ಕಟ್ತಿದ್ದಾರೆ. ಈ ಊರವ್ರು ಯಾರಾದರೂ ಇದ್ದರೂ ಕಮೆಂಟ್ ಮಾಡಿ, ಇದು ಯಾವ ಊರಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಇದೆಲ್ಲ ಅಮ್ಮನ ರಿಲೇಟಿವ್ಸ್ ಇರೋ ಮನೆ. ನಮ್ಮ ದೊಡ್ಡಮ್ಮ, ಚಿಕ್ಕಮ್ಮ, ನಮ್ಮ ಅತ್ತೆ ಮಾವ ಊರಲ್ಲಿದ್ದಾರೆ. ಅವ್ರ ರಿಲೇಟಿವ್ಸು ಇರೋ ಊರು. ಅದನ್ನೇ ಅಮ್ಮ ಹೇಳ್ತಿದ್ದಾರೆ. ಇದೆಲ್ಲ ಅಮ್ಮನ ಮೆಮೊರೀಸ್. ಅಮ್ಮನ ಸ್ಕೂಲ್ ಮೇಟ್ಸು, ಕ್ಲಾಸ್ಮೇಟ್ಸು ಅವರೆಲ್ಲ ಇರೋ ಊರು ಇದು. ಫ್ರೆಂಡ್ಸ್, ಒಂದು 20 years ಬ್ಯಾಕು ನಮ್ಮ ಮಾಮ ತೀರೋದು. ನಮ್ಮ ಮಾಮ ತೀರೋದು 5 yearsಗೆ ನನ್ನ ತಂಗಿನೂ ತೀರೋದು. SLC ಫೇಲ್ ಆಗಿದ್ದರಿಂದ ಅವರು ತೀರೋದು. ನೆಕ್ಸ್ಟ್ ಅದು ಗ್ಯಾಪಲ್ಲಿ ತುಂಬ ಇನ್ಸಿಡೆಂಟ್ಸ್ಗಳು ನಡೀತು. ಅದು ನಿಮ್ಮ ಮನೇಲೆಲ್ಲರಿಗೂ ತುಂಬ ಬೇಜಾರಾಯಿತು. ಕೆಲವು ಸಂಬಂಧಗಳು ಹಾಗಾಗಿ ಕಡಿಮೆ ಆಗೋಯಿತು. ನೆಕ್ಸ್ಟು ಕೊರೋನಾ ಟೈಮಲ್ಲಿ ನಮ್ಮ ಆಂಟಿ ತೀರೋದು. ಈಗ ನೆಕ್ಸ್ಟ್ ನಮ್ಮ ಅಜ್ಜಿಗೆ ಹುಷಾರಿಲ್ಲ. ಈ ಥರ ನಮ್ಮ ಮನೆಯಲ್ಲಿ ತುಂಬ ಬ್ಯಾಡ್ ಸಿಚುವೇಶನ್ಗಳು ನಡೀತಾವಂತೆ. ಅದರಿಂದ ನಾವು ಜಾಸ್ತಿ ಯಾರಿಗೂ ರಿಲೇಟಿವ್ಸ್ ಹತ್ರ ಸುಖ ಆದರೆ ಶೇರ್ ಮಾಡ್ಕೊಳ್ತಾರೆ, ದುಃಖ ಯಾರು ಶೇರ್ ಮಾಡ್ಕೊಳ್ತಾರಲ್ವ. ಅದರಿಂದ ನಾವು ಜಾಸ್ತಿ ಯಾವ ರಿಲೇಟಿವ್ಸ್ ಈ ಥರ ಕಂಟಿನ್ಯೂಸ್ ಆಗಿ ನಡೆದಿರೋ ಬ್ಯಾಡ್ ಸಿಚುವೇಶನ್ಸಿಂದ ನಮ್ಮ ಫ್ಯಾಮಿಲಿ ಆಲ್ಮೋಸ್ಟು ನಾವೆಲ್ಲ ಫುಲ್ ಸೈಲೆಂಟ್ ಆಗಿದ್ದೀವಿ. ಅಂದರೆ ಜಾಸ್ತಿ ನಾವು ಯಾರ ಜೊತೆಲೂ ಕಾಂಟ್ಯಾಕ್ಟ್ ಇಲ್ಲ. ಇವಾಗ ನಮ್ಮ ಮಾಮ ಊರಲ್ಲೇ ಇದ್ದಾರೆ. ನಮ್ಮ ಅಜ್ಜಿ ನೋಡ್ಕೊಳ್ತಿದ್ದಾರೆ. ನಾವು ನಮ್ಮ ಅಜ್ಜಿ ನೋಡೋಕ್ಕೆ ಹೋಗ್ತಾಯಿದ್ದೀವಿ. ನೋಡಿ, ಒಂದು ಸೈಡೆಲ್ಲ ಸ್ವಲ್ಪ ಜಾಸ್ತಿ ಭತ್ತ ಮತ್ತು ಕಬ್ಬು ಬೆಳೀತಾರೆ. ಮಂಡ್ಯ ಸೈಡ್ ಹೋಗ್ಬೇಕಾದ್ರೆ ಯಾವಾಗಲೂ ಅಷ್ಟೇ ಫುಲ್ಲೆಲ್ಲ ಗ್ರೀನರಿ ಆಗಿರುತ್ತೆ. ಅದನ್ನು ನೋಡೋಕ್ಕೆ ಒಂದು ಖುಷಿ. ಫೈನಲಿ ಬಂದ್ವಿ ನಮ್ಮೂರಿಗೆ. ನೋಡಿ, ಇದು ನಮ್ಮೂರು ಬಸ್ ಸ್ಟಾಪು. ಅಮ್ಮ ಬಸ್ಸಲ್ಲಿ ಇಳಿದು ಇಲ್ಲಿಂದ ನಡ್ಕೊಂಡು ಊರಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ಇಲ್ಲಿ ಲೆಫ್ಟ್ ಸೈಡ್ ಹೋದರೆ ಆ್ಯಕ್ಚುಲಿ ನಮ್ಮ ಅಜ್ಜಿ ಮನೆ ಇದ್ದಿದ್ದು. ಫುಲ್ ಊರೊಳಗಡೆ ದೊಡ್ಡ ಮನೆ. ಇವಾಗ ಅವರು ಸ್ವಲ್ಪ ಚಿಕ್ಕದಿದೆ ಮನೆ. ಇವಾಗಿರೋ ಮನೆಯಲ್ಲಿ ಒಂದು 4-5 ಮನೆ ಇತ್ತು, ಅಷ್ಟೆಲ್ಲ ಇತ್ತು ನಮ್ಮ ಅಜ್ಜಿ ಮನೆ ದೊಡ್ಡದ. ಇವಾಗ ಸ್ವಲ್ಪ ಚಿಕ್ಕದಾಗಿದೆ. ಅವರಿರೋ 3 ಜನಕ್ಕೆ ಅಂತ ಸ್ವಲ್ಪ ಚಿಕ್ಕದು ಮಾಡ್ಕೊಂಡಿದ್ದಾರೆ. ನೋಡಿ, ಫೈನಲಿ ಬಂದ್ವಿ ನಮ್ಮ ಅಜ್ಜಿ ಮನೆಗೆ. ನಮ್ಮ ಮಾವ
ಹುಷಾರಿಲ್ಲ ಆಗಿದ್ದಾರೆ, ಬೆಡ್ ರಿಡನ್ ಆಗಿದ್ದಾರೆ. ಅದರಿಂದ ಅವರು ಬೆಂಗಳೂರಿಗೆ ಬರೋಕ್ಕಾಗಲಿಲ್ಲ, ಇಲ್ಲೇ ಊರಲ್ಲೇ ಸೆಟಲ್ ಆಗಿದ್ದಾರೆ. ನೋಡಿ, ಇದು ನಮ್ಮ ಅಜ್ಜಿ ಮನೆ, ಇದೆ ಸುತ್ತಲೂ ಇದೆಲ್ಲ ನಮ್ಮ ರಿಲೇಟಿವ್ಸ್ ಮನೆಯೇ. ನೋಡಿ, ಇದು ನಮ್ಮ ಅಜ್ಜಿ ಮನೆ. ಇಲ್ಲಿ ನಮ್ಮ ಮಾಮ, ನೆಕ್ಸ್ಟು ನಮ್ಮ ತಾತ, ಅವ್ರ ಪಕ್ಕ ನಮ್ಮ ಆಂಟಿ, ಕೆಳಗಡೆ ಇರೋರು ನಮ್ಮ ಮುತ್ತಜ್ಜಿ, ಇವ್ರು ನಮ್ಮ ಅಜ್ಜಿ. ಇದು ನಮ್ಮೂರಿನ ಸ್ಕೂಲ್. ನೋಡಿ, ನೋಡಿಕೊಂಡು ಇದು ರಿಟರ್ನ್ ಆಗ್ತಾ ಇರೋದು. ಊರಲ್ಲೇ ತುಂಬ ದಿನ ಇರಬೇಕು, ಅಟ್ಲೀಸ್ಟ್ ಸಮ್ಮರ್ ಹಾಲಿಡೇಸ್ ಮುಗಿಯೋಕ್ಕಲ್ಲ ಅಂದರು ಅಟ್ಲೀಸ್ಟ್ 1 ವೀಕ್ ಇರಬೇಕಂತ ಆಸೆ ಇತ್ತು. ಬಟ್ ಏನು ಮಾಡೋದು, ಕೆಲಸ ಜವಾಬ್ದಾರಿ ವಾಪಸ್ ಬೆಂಗಳೂರು ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ. ಸರಿ, ಯಾವಾಗಲೂ ಹೀಗೆ ಇರುತ್ತೆ, ಎಷ್ಟು ಹಸಿರಾಗಿರುತ್ತೆ, ನೋಡೋದೇ ಒಂದು ಖುಷಿ. ನಮ್ಗೆ ಚಿಕ್ಕ ವಯಸ್ಸಿಂದನೇ ಇದೇ ಥರ ನೋಡಿ ನೋಡಿ ಅಭ್ಯಾಸ, ಇಷ್ಟು ಗ್ರೀನರಿ ಆಗಿರುತ್ತೆ. ಕೊಪ್ಪದಕೆರೆ, ಆಲ್ಮೋಸ್ಟ್ ಕೊಪ್ಪದಕೆರೆ ಹತ್ರ ಬರ್ತಿದ್ದೀವಿ. ನೋಡಿ, ಇದೇ ಕೊಪ್ಪದಕೆರೆ. ಇಲ್ಲಿಗೆಲ್ಲ ಅವಾಗೆಲ್ಲ ನನ್ನ ತಮ್ಮಂದಿರು, ನಮ್ಮ ಮಾಮಂದಿರು ಬರ್ತಾಯಿದ್ರು. ನಾವೆಲ್ಲ ಜಾಸ್ತಿ ಇಷ್ಟು ದೂರ ಎಲ್ಲ ಬರ್ತಿರ್ಲಿಲ್ಲ. ಅಜ್ಜಿ ಮನೆ ಅಂದರೆ ಅಜ್ಜಿ ಮನೆ, ಅಜ್ಜಿ ಊರೊಳಗಡೆ ಲಿಮಿಟ್ಟು. ನಮ್ಮ ಮಾಮಂದಿರು, ನನ್ನ ತಮ್ಮ ಅವರೆಲ್ಲ ಬರ್ತಾಯಿದ್ರು ಜಾಸ್ತಿ ಮೀನು ಹಿಡಿಯೋಕ್ಕೆ, ಅದಕ್ಕೆ ಇದಕ್ಕೆ ಅಂತ ನಮ್ಮ ಮಾಮ ಕರ್ಕೊಂಡು ಬರ್ತಾಯಿದ್ರು. ಚಿಕ್ಕ ಮಾಮ ಇದ್ದರು ಆವಾಗ. ಯಾರ್ಯಾರು ನಮ್ಮೂರ ಸೈಡ್ ಇದ್ದೀರಾ ಅಂದರೆ ಈ ಮಂಡ್ಯ ಗೂಳೂರು ಹತ್ರ ಇದ್ದೀರಾ ಅವರೆಲ್ಲ ಈ ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಮ್ಮೂರವರು ಯಾರ್ಯಾರು ಅಂತ ತಿಳ್ಕೊಳ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಬಗ್ಗೆ ಏನೇ ಎಂಕ್ವೈರಿ ಇದ್ದರೂ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಫಾರ್ ವಾಚಿಂಗ್.